ನಮಸ್ಕಾರ. ವಿಶ್ವಂಬರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಭವ್ಯ ಅಭಿಷೇಕ್. ಇವತ್ತು ಹಿಂದೂಗಳ ಪಾಲಿಗೆ, ಭಾರತೀಯರ ಪಾಲಿಗೆ ಹೊಸ ವರ್ಷ, ಯುಗಾದಿ ಹಬ್ಬ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವಾವಸು ನಿಮ್ಮೆಲ್ಲರ ಬಾಳಿನಲ್ಲಿ ಒಳಿತನ್ನೇ ಮಾಡಲಿ, ಒಳಿತನ್ನೇ ತರಲಿ, ಎಲ್ಲರ ಬಾಳು ಬಂಗಾರವಾಗಲಿ. ಯುಗಾದಿ ನಮ್ಮೆಲ್ಲರ ಪಾಲಿಗೆ ಒಂಥರ ಹಬ್ಬಗಳ ರಾಜ ಇದ್ದಂಗೆ. ಯುಗಾದಿಯಿಂದಲೇ ನಮ್ಮ ಹಬ್ಬಗಳ ಪರ್ವವೇ ಪ್ರಾರಂಭ ಆಗುತ್ತೆ. ಯುಗಾದಿಗೆ ಒಂದಷ್ಟು ವೈಜ್ಞಾನಿಕ ಹಿನ್ನೆಲೆ, ಅಂತೆಯೇ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯುಗಾದಿಯ ಪೌರಾಣಿಕ ಹಿನ್ನೆಲೆ ಹಾಗೆ ಯುಗಾದಿಯ ಆಚರಣೆಗಳ ಹಿಂದಿರುವಂತಹ ವೈಜ್ಞಾನಿಕ ಮಹತ್ವವನ್ನ ತಿಳಿದುಕೊಳ್ಳೋಣ ಬನ್ನಿ. ಯುಗಾದಿ ಅಂದರೆ ಮೊಟ್ಟ ಮೊದಲನೇದಾಗಿ ಯುಗದ ಆದಿ ಎಂದರ್ಥ. ಅಂದ್ರೆ ಯುಗ ಪ್ರಾರಂಭವಾದದ್ದು ಅಂತ ಅರ್ಥ. ಕೆಲವೊಂದಷ್ಟು ಪೌರಾಣಿಕ ಗ್ರಂಥಗಳು ಹೇಳುತ್ತವೆ, ಬ್ರಹ್ಮ ಯಾವತ್ತು ಸೃಷ್ಟಿಯನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ನೋ ಆ ಪ್ರಾರಂಭದ ದಿನವನ್ನೇ ಯುಗಾದಿ ಎಂಬುದಾಗಿ ಕರೆಯಲಾಗುತ್ತೆ, ಅಂತೆಯೇ ಅದನ್ನ ಹಬ್ಬದಂತೆ ಆಚರಿಸಲಾಗುತ್ತೆ ಅಂತ. ಈ ಒಂದು ಪೌರಾಣಿಕ ಹಿನ್ನೆಲೆಯ ಕುರಿತಾಗಿ ಒಂದು ಪೌರಾಣಿಕ ಕಥೆ ಇದೆ. ಅದನ್ನ ನೋಡೋದಾದ್ರೆ, ಒಬ್ಬ ಸೋಮಕಾಸುರ ಅನ್ನುವಂತಹ ರಾಕ್ಷಸನಿದ್ದ. ಆತನ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಮಿತಿ ಮೀರಿತ್ತು ಎಂದರೆ, ಬ್ರಹ್ಮನಲ್ಲಿರುವ ವೇದಗಳನ್ನ ಕದ್ದು ಅದನ್ನ ಸಮುದ್ರದ ಆಳದಲ್ಲಿ ಆತ ಬಚ್ಚಿಡ್ತಾನೆ. ರಾಕ್ಷಸರ ಅಟ್ಟಹಾಸ ಮಿತಿ ಮೀರಿದಾಗೆಲ್ಲ ವಿಷ್ಣು ಹೊಸ ಹೊಸ ಅವತಾರವನ್ನೆತ್ತಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ಸೋಮಕಾಸುರನ ಈ ದುರುಳ ಕೃತ್ಯವನ್ನ ಮಟ್ಟ ಹಾಕೋಕೆ, ರಾಕ್ಷಸನ ಸಂಹಾರ ಮಾಡೋದಕ್ಕಾಗಿ ಶ್ರೀ ವಿಷ್ಣುವು ಮತ್ಸ್ಯಾವತಾರವನ್ನೆತ್ತಿ ಬರ್ತಾನೆ. ಹೀಗೆ ಮತ್ಸ್ಯಾವತಾರದಲ್ಲಿ ಬಂದ ಶ್ರೀ ವಿಷ್ಣು ಸೋಮಕಾಸುರ ಕದ್ದು ಸಮುದ್ರದ ಅಡಿಯಲ್ಲಿ ಅಡಗಿಸಿಟ್ಟಂತಹ ವೇದಗಳನ್ನ ಹಿಂಪಡೆದು ಸುರಕ್ಷಿತವಾಗಿ ಬ್ರಹ್ಮನ ಕೈಗಿಡ್ತಾನೆ. ಹೀಗೆ ಕೈಗಿಡುವಂತಹ ಸಂದರ್ಭದಲ್ಲಿ ಆತ ಬ್ರಹ್ಮನಲ್ಲಿ ಒಂದೇ ಒಂದು ಸಲಹೆ ನೀಡ್ತಾನೆ. ಅದೇನೆಂದ್ರೆ, ಈ ಚತುರ್ವೇದಗಳನ್ನ ನೀನು ಹಿಡಿದುಕೊಂಡು ಈ ಚತುರ್ವೇದಗಳನ್ನ ಅಭ್ಯಸಿಸಿ ಅದರನುಸಾರ ಧರ್ಮ, ನ್ಯಾಯ, ನೀತಿ, ನಿಷ್ಠೆ ಹೀಗೆ ಎಲ್ಲ ಸದ್ಗುಣಗಳಿಂದಲೇ ತುಂಬಿದಂತಹ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡು ಅಂತಾನೆ. ಅದೇ ರೀತಿಯಾಗಿ ಬ್ರಹ್ಮಾಂಡದ ಮೊಟ್ಟ ಮೊದಲ ಯುಗವನ್ನ ಸೃಷ್ಟಿ ಮಾಡ್ತಾನೆ. ಅದುವೇ ಸತ್ಯಯುಗ. ಹೀಗೆ ಬ್ರಹ್ಮ ಮೊಟ್ಟ ಮೊದಲ ಯುಗವನ್ನು ಸೃಷ್ಟಿ ಮಾಡಿದ ದಿನವೇ ಯುಗಾದಿ. ಇನ್ನು ಯುಗಾದಿಯಂದು ಒಂದಷ್ಟು ಆಚರಣೆಗಳನ್ನ ನಾವು ಮಾಡ್ತೇವೆ. ಹೇಳೋರೆಲ್ಲ ಹೇಳಿ ಇದೆಲ್ಲ ಮೌಢ್ಯ ಅಂತು. ಇಲ್ಲ, ಖಂಡಿತವಾಗಿ ಇಲ್ಲ. ಯುಗಾದಿ ಅಂತಲ್ಲ, ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯ ಹಿಂದೆಯೂ ವೈಜ್ಞಾನಿಕವಾದ ಕಾರಣಗಳು ಇದ್ದೇ ಇವೆ. ಈ ನಿಟ್ಟಿನಲ್ಲಿ ಯುಗಾದಿಯ ಆಚರಣೆಗೂ ತನ್ನದೇ ಆದ ವೈಜ್ಞಾನಿಕ ಹಿನ್ನೆಲೆ ಇದೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ, ಮೊಟ್ಟ ಮೊದಲನೆಯದಾಗಿ ಮಾವಿನ ತಳಿರು ತೋರಣಗಳಿಂದ ಮನೆಗಳನ್ನ ಶೃಂಗರಿಸೋದು. ಹೌದು, ಯುಗಾದಿ ಬಂತು ಅಂದ್ರೆ ಸಾಕು, ನಮ್ಮೆಲ್ಲರ ಮನೆಗಳಲ್ಲಿ ಸುಂದರ ಮಾವಿನ ತೋರಣಗಳನ್ನ ಮನೆ ಬಾಗಿಲಿಗೆ ಕಟ್ಟಲಾಗುತ್ತೆ. ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಅಂತೆಯೇ ಒಂದು ನೈತಿಕ ಹಿನ್ನೆಲೆಯೂ ಇದೆ. ಮೊಟ್ಟ ಮೊದಲನೆಯದಾಗಿ ನೈತಿಕ ಹಿನ್ನೆಲೆಯನ್ನೇ ನೋಡ್ತೇವೆ ಅಂತಾದ್ರೆ, ಇನ್ನು ವೈಜ್ಞಾನಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಯುಗಾದಿ ಬರೋದು ಬೇಸಿಗೆಯ ದಿವಸದಲ್ಲಿ. ವಾತಾವರಣದ ಉಷ್ಣತೆ ದೇಹದಲ್ಲಿ, ಮನುಷ್ಯನ ಆರೋಗ್ಯದಲ್ಲಿ ಏರುಪೇರುಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚು. ಈ ಹಿನ್ನೆಲೆಯಲ್ಲಿ ದೇಹದ ಉಷ್ಣಾಂಶವನ್ನು ಸರಿದೂಗಿಸಲು ಮಾವಿನ ಎಲೆಗಳ ತೋರಣ ಸಹಕಾರಿಯಾಗಿದೆ. ಅರೆ, ಮಾವಿನ ಎಲೆಗಳ ತೋರಣ ಹೇಗೆ ಸಹಕಾರಿ ಅಂತೀರಾ? ಅದಕ್ಕೆ ವೈಜ್ಞಾನಿಕತೆ ಹೇಳುತ್ತೆ, ಮಾವಿನ ಎಲೆಗಳ ಸುವಾಸನೆಯನ್ನು ತೆಗೆದುಕೊಳ್ಳುವುದು ದೇಹವನ್ನು ತಂಪಾಗಿರಿಸುವಲ್ಲಿ ಸಹಕರಿಸುತ್ತದೆ ಎಂದು. ಹಾಗಾಗಿ ವಾತಾವರಣದಿಂದ ಏರಿಕೆಯಾದ ದೇಹದ ಉಷ್ಣಾಂಶವನ್ನು ಸರಿದೂಗಿಸಲು ಮಾವಿನ ತಳಿರು ತೋರಣಗಳನ್ನ ಮನೆಯ ಬಾಗಿಲಿಗೆ ಕಟ್ಟಲಾಗುತ್ತದೆ. ಉಸಿರಾಡುವ ಗಾಳಿಯಲ್ಲಿಯೇ ಈ ತಳಿರು ತೋರಣದ ಸುವಾಸನೆ ನಮ್ಮ ದೇಹವನ್ನು ಸೇರುತ್ತೆ. ಈ ಮೂಲಕವಾಗಿ ದೇಹದ ಉಷ್ಣಾಂಶ ಸರಿದೂಗಿಸಲ್ಪಡುತ್ತದೆ. ಇನ್ನು ಯುಗಾದಿ ಪರಿಪೂರ್ಣ ಎನ್ನಿಸುವುದು ಬೇವು ಬೆಲ್ಲದಿಂದ. ಬೇವು ದುಃಖದ ಸಂಕೇತ, ಬೆಲ್ಲ ಸುಖದ ಸಂಕೇತ. ಇದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಹಾಗೆ ಇದು ನಮ್ಮ ಜೀವನ್ ಮಂತ್ರವೂ ಆಗಬೇಕಿದೆ. ಸುಖ ದುಃಖ ಎರಡನ್ನೂ ಒಟ್ಟಾಗಿ ಸೇರಿಸಿಕೊಂಡು ತೆಗೆದುಕೊಂಡಾಗಲೇ ಬದುಕು ಚಂದ ಅನಿಸುತ್ತದೆ. ಇನ್ನು ಬೇವು ಬೆಲ್ಲ ತಿನ್ನುವುದರ ಹಿಂದೆಯೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಒಂದು ಆರೋಗ್ಯಕರ ಮಹತ್ವವೂ ಇದೆ. ಬೇವಿನ ಸೇವನೆ ಆರೋಗ್ಯಕ್ಕೆ ಅತ್ಯುತ್ತಮವಾದದ್ದು.
ಬೇವಿನ ಸೇವನೆಯಿಂದ ದೇಹವು ಡಿಟಾಕ್ಸ್ ಆಗಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ. ಇನ್ನು ಬೆಲ್ಲ ಕ್ಯಾಲ್ಸಿಯಂ ಅನ್ನು ಅಧಿಕವಾಗಿ ಹೊಂದಿದ್ದು ಐರನ್ ಗುಣಗಳನ್ನು ಹೊಂದಿದೆ. ಬೆಲ್ಲವನ್ನ ಸೇವಿಸೋದ್ರಿಂದ ರಕ್ತದ ಕಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆಯಾಗುತ್ತೆ. ಹಾಗಾಗಿ ಬೇವು ಬೆಲ್ಲವನ್ನ ಹಬ್ಬದ ಹೆಸರಿನಲ್ಲಿ ಸೇವಿಸುವಂತಹ ಒಂದು ಕ್ರಮ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ರೂಢಿಯಲ್ಲಿ ಬಂದಿದೆ. ಇನ್ನು ಯುಗಾದಿ ಹಬ್ಬ ಬರುವಂತಹ ಸಂದರ್ಭದಲ್ಲಿ ವಾತಾವರಣದಲ್ಲಾಗುವ ಕೆಲ ಬದಲಾವಣೆಗಳಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯೂ ಸಹ ಈ ಬೇವು ಬೆಲ್ಲ ಸೇವನೆಯಿಂದ ಅಧಿಕವಾಗುತ್ತದೆ ಎಂಬುದು ಉಲ್ಲೇಖಾರ್ಹವಾದದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಯುಗಾದಿ ಹಬ್ಬ ಆರೋಗ್ಯದ ದೃಷ್ಟಿಯಿಂದ, ಅಂತೆಯೇ ಸಂಪ್ರದಾಯದ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲಿಯೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಪ್ರಕೃತಿ ಹೊಸ ಬದಲಾವಣೆಯನ್ನು ಕಂಡು ಹೊಸ ಚೈತನ್ಯವನ್ನು ಪಡೆದು ಸುತ್ತಲೂ ಹಸಿರಾಗಿ ನಿಲ್ಲುವ ಈ ಸುಂದರ ಹಬ್ಬವನ್ನ ಎಲ್ಲರೂ ಖುಷಿಯಿಂದ ಆಚರಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವರಿಗೂ ಒಳಿತಾಗಲಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.